ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಪದಾಧಿಕಾರಿ ಭೇಟಿ ಮಾಡಿ ಇಲ್ಲ ಹತ್ತಿರದಲ್ಲಿ ಕಾರ್ಮಿಕ ಇಲಾಖೆ ಶ್ರೀ ಕಾವೇರಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘವು ಕಾರ್ಮಿಕರ ಪರವಾಗಿ ನಿಂತು ಸಿಗಬೇಕಾದ ಸೌಲಭ್ಯಗಳನ್ನು ಕಾಲಕಾಲಕ್ಕೆ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ. ಸಂಘದ ಕಾರ್ಮಿಕರ ಹಿತದೃಷ್ಟಿಯಿಂದ ಸೌಲಭ್ಯಗಳನ್ನು ಒದಗಿಸಲು ಸಂಘ ಮುಂದಾಗಿದೆ. ಇಂದು ಕಾರ್ಮಿಕರಿಗೆ ಸೇಫ್ಟಿ ಆರ್ಪಿಎಲ್ ಕಿಟ್ ವಿತರಿಸಿದ್ದು ಸಂಘವು ಸದಾ ಕಾರ್ಮಿಕ ಪರವಾಗಿ ನಿಲ್ಲಲಿದೆ ಎಂದು ಶ್ರೀ ಕಾವೇರಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಶಂಕರಪ್ಪ ಕೆ ಹೇಳಿದರು. ಬುಧವಾರ ನಗರದ ಅಂಬೇಡ್ಕರ್ ಭವನದಲ್ಲಿ ಸಂಘದ 2ನೇ ವಾರ್ಷಿಕೋತ್ಸವ ಮತ್ತು ಕಾರ್ಮಿಕ ದಿನಾಚರಣೆ ಹಾಗೂ ಕಾರ್ಮಿಕರಿಗೆ ಆರ್ಪಿಎಲ್ ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕಾರ್ಮಿಕ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಶಂಕರಪ್ಪ ಅಂತ. ಮತ್ತೆ ನಾವು ಏನು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದು ಕಾರ್ಮಿಕರಿಗೆ ಸೇಫ್ಟಿ ಕಿಟ್ಗಳನ್ನು ವಿತರಣೆ ಮಾಡೋದಕ್ಕೆ ಹಾಗೂ ಸಂಘದ ಕಾನೂನು ಸಲಹೆಗಾರ ಸುನೀಲ್ ಕುಮಾರ್ ಮಾತನಾಡಿ, ಕಾರ್ಮಿಕರು ಹಗಲು ರಾತ್ರಿ ಬಿಸಿಲು ಮಳೆ ಗಾಳಿಗೂ ಜಗ್ಗೋದಿಲ್ಲ. ಕಠಿಣ ಪರಿಶ್ರಮ ಸಮರ್ಪಣಾ ಭಾವಕ್ಕೆ ಇವರು ಸಾಕ್ಷಿ. ಕಷ್ಟವನ್ನ ನುಂಗಿ ಖುಷಿ ಹಂಚುವವರು ಕಾರ್ಮಿಕರು. ದೇಶ ಕಟ್ಟುವಲ್ಲಿ ಕಾರ್ಮಿಕರ ಪಾತ್ರ ಬಹಳಷ್ಟಿದೆ. ತಮ್ಮ ದುಡಿಮೆಯಿಂದಲೇ ತಮ್ಮ ಕುಟುಂಬವನ್ನ ಮುನ್ನಡೆಸುವ ಕಾರ್ಮಿಕರು ತಾವು ದುಡಿಯುತ್ತಿರುವ ಸಂಸ್ಥೆಯ ಬೆಳವಣಿಗೆಗೂ ಕಾರಣವಾಗುತ್ತಾರೆ ಎಂದ ಅವರು, ಇಂದು ಶ್ರೀ ಕಾವೇರಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘಕ್ಕೆ 2ನೇ ವಾರ್ಷಿಕೋತ್ಸವ ಸಂಘವು ಕಾರ್ಮಿಕರಿಗೆ ಬೆನ್ನೆಲುಬಾಗಿ ನಿಂತಿದೆ. ಕಾರ್ಮಿಕರಿಗೆ ಸೌಲಭ್ಯಗಳನ್ನು ಒದಗಿಸಲು ಮುಂದಾಗಿದ್ದು, ಮದುವೆಗಾಗಿ ಸಹಾಯಧನ, ಆರೋಗ್ಯಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯಧನ ಸೇರಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಾರ್ಮಿಕ ಇಲಾಖೆ ವತಿಯಿಂದ ಕಲ್ಪಿಸಲಾಗುತ್ತಿದೆ ಎಂದು ಹೇಳಿದರು. ಕಾರ್ಮಿಕರ ಸಂಘದ ಕಾನೂನು ಸಲಹೆಗಾರರಾಗಿ ನಾವು ನಿರ್ವಹಿಸುತ್ತಿದ್ದೇವೆ. ಈ ದಿನ ಶ್ರೀ ಕಾವೇರಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ 2ನೇ ವಾರ್ಷಿಕೋತ್ಸವ ಮತ್ತು ಕಾರ್ಮಿಕರ ದಿನಾಚರಣೆ ಹಾಗೂ ನಮ್ಮ ಕಾರ್ಮಿಕರಿಗೆ ಕಿಟ್ಟು ವಿತರಣೆ ಕಾರ್ಯಕ್ರಮವನ್ನು ಇದನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ನಮ್ಮ ಎಲ್ಲಾ ಕಾರ್ಮಿಕ ಬಂಧು ಮಿತ್ರಗಳು ಈ ದಿನ ಬಂದು ಈ ಒಂಥರ ಹಬ್ಬದ ರೀತಿಯಲ್ಲಿ ನಮ್ಮ ಈ ಅಂಬೇಡ್ಕರ್ ಭವನದಲ್ಲಿ ಬಂದು ಎಲ್ಲರೂ ಒಂದುಗೂಡಿ ಒಂದು ದಿನ ಒಂದು ಕೆಲಸಕ್ಕೆ ನಾವು ರಜಾ ಹಾಕಿ ಬಂದು ನಾವು ನಿಮ್ಮ ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿಯಲ್ಲಿ ನೆರವೇರಿಸಿಕೊಡ್ತೇವೆ ಅಂತೇಳಿ ಪ್ರತಿಯೊಬ್ಬ ಕಾರ್ಮಿಕರು ಕೂಡ ಕೈ ಜೋಡಿಸಿ ಈ ದಿನ ನಮ್ಮ ಮಟ್ಟಿಗೆ ಒಂದು ಅಂದಾಜು 500ರಿಂದ 600 ಜನ ಕಾರ್ಮಿಕರು ಹಾಜರಾಗಿರುತ್ತಾರೆ. ಅವ್ರಿಗೂ ಸಮೇತ ನಮ್ಮ ಶ್ರೀ ಕಾವೇರಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ ಬೆನ್ನೆಲುವಾಗಿ ಇರುತ್ತೆ ಅಂತ ಈ ದಿನ ನಾವು ಹೇಳಕ್ ಇಷ್ಟಪಡ್ತಾ ಇದೀವಿ. ಅದೇ ರೀತಿಯಾಗಿ ಅವ್ರಿಗೆ ಬರ್ಬೇಕಾಗಿರುವಂತ ಸವಲತ್ತುಗಳು ಒಂದು ಎಕ್ಸಾಂಪಲ್ ಮದುವೆ ಸಹಾಯಧನ ಆಗಿರ್ಬೋದು, ಇನ್ಶೂರೆನ್ಸ್ ಸಹಾಯಧನ ಆಗಿರ್ಬೋದು, ಮತ್ತೆ ಮೆಡಿಕಲ್ ಸಹಾಯಧನ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯಧನ ಆಗಿರ್ಬೋದು, ಅವರಿಗೆ ಬೇಕಾಗಿರುವಂತ ಎಲ್ಲಾ ಸವಲತ್ತುಗಳನ್ನು ಕಾರ್ಮಿಕ ಇಲಾಖೆ ಕಡೆಯಿಂದ ನಾವು ಕಲ್ಪಿಸಿಕೊಡಲು ಸದಾ ಸಿದ್ಧರಾಗಿರ್ತೇವೆ ಅಂತ ಈ ದಿನ ನಾವು ಒಂದು. ಚಿಕ್ಕಬಳ್ಳಾಪುರ ಕಾರ್ಮಿಕ ನಿರೀಕ್ಷಕರಾದ ಮಂಜುಳಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಿಗೆ ಹಿರಿಯ ಕಾರ್ಮಿಕರಿಗೆ ಸನ್ಮಾನಿಸಲಾಯಿತು. ಚಂದ್ರಶೇಖರ್ ಸಂಘದ ಪದಾಧಿಕಾರಿಗಳಾದ ಸುಬ್ರಹ್ಮಣಿ ಮಂಜುನಾಥ್, ಮುನೀರ್ ಖಾನ್, ಶ್ರೀನಿವಾಸ್, ಸಂತೋಷ್ ಕುಮಾರ್, ಮುನಿಕೃಷ್ಣ, ರಮೇಶ್, ಶಿವಕುಮಾರ್, ಚಾರಿ, ಲೆನಿನ್ ಕುಮಾರ್, ವರದರಾಜು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನಮ್ಮ ಪದಾಧಿಕಾರಿ ಭೇಟಿ ಮಾಡಿ ಇಲ್ಲ ಹತ್ತಿರದಲ್ಲಿ ಕಾರ್ಮಿಕ ಇಲಾಖೆ